ಆಲ್ ರೈಟ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬುಲೆಟಿನ್ಗೆ ಸ್ವಾಗತಿಸ್ತಾ ಇದ್ದೀನಿ. ನಾಳೆ ಬಹುಜನರ ಪೈಕಿ ಮತ್ತು ಪ್ರಜೆಗಳ ಲೆಕ್ಕಾಚಾರದಲ್ಲಿ ಪ್ರಜಾಪ್ರಭುತ್ವದ ಹಬ್ಬ. ಕೆಲವರ ಪ್ರಕಾರ ಪ್ರಜೆಗಳ ಹೆಸರಿನಲ್ಲಿ ಅಧಿಕಾರ ಮತ್ತು ಹಣದ ಹಿಂದೆ ಬಿದ್ದಿರುವ ರಾಜಕಾರಣಿಗಳು ನಡೆಸುವ ಸರ್ಕಸ್, ಜೋಕ್. ಯಾಕಂದರೆ ಯಾವುದು ರಿಯಾಲಿಟಿ ಇಲ್ಲ ಇಲ್ಲಿ ಅಂತ. ಅದು ಏನೇ ಇದ್ದರೂ ಸರಿ, ಆ ಪ್ರಕ್ರಿಯೆಯಲ್ಲಿ ನಾವು ಭಾಗಿಯಾಗಬೇಕು. ಹಾಗಾಗಿ ನಾಳೆಯ ಅಮೂಲ್ಯವಾದ ಈ ದಿನ ಸಾಧ್ಯವಾದಷ್ಟು ಜನ ಪುರ್ಸೊತ್ತು ಮಾಡಿಕೊಂಡು ಹೋಗೊಂದು ಓಟ್ ಹಾಕ್ಬೋದು. ನಿಮಗೆ ಬಿಟ್ಟದ್ದು. ಆಯ್ಕೆಯನ್ನು ಮಾಡುವುದು ಹೇಗೆ ನಿಮಗೆ ಬಿಟ್ಟದ್ದು ಅಂತ ಹೇಳ್ತೀವೋ, ನನ್ನ ಪ್ರಕಾರ ಇದುವೇ ಆಯ್ಕೆನೇ. ಓಟ್ ಹಾಕೋದನ್ನು ನಿಮ್ಮ ಆಯ್ಕೆ ಅಲ್ಲ ಸರ್. ಈಗ ನಾವು ಏನನ್ನಾದ್ರೂ ಕೇಳಬೇಕು ಅಂದ್ರೆ ಆ ನೈತಿಕತೆ ಬೇಕು. ಏನು ಓಟ್ ಹಾಕದೇ ಇದ್ರೆ ಕೇಳಬಾರ್ದು ಅಂತ ಎಲ್ಲರೂ ಇದೆಯಾ? ಏನು ಕಂಪಲ್ಸರಿನಾ? ಏಕೆ ಓಟ್ ಹಾಕಿದ್ದಾಗ ನೀವು ಹೇಳಿದ್ದನ್ನೆಲ್ಲ, ನಮ್ಗೆ ಹೇಳಿದ್ದನ್ನೆಲ್ಲ ನೀವು ಮಾಡಿರ್ತೀರಾ ಇಲ್ವಲ್ಲ? ಮತ್ತೆ ಅದಕ್ಕೆ ನಮ್ಮನ್ನು ಯಾಕೆ ಕೇಳ್ತೀರಿ? ಏನು ಬೇಕು? ಬಟ್ ಹಾಕೋದು ಬೆಟರ್. ಯಾಕೆ ಅಂತ ಮುಂದೆ ಹೇಳ್ತೀನಿ. ಅದಕ್ಕೆ ಮೊದಲು ಈ ಹೊತ್ತಿನ ಟಾಪ್ ಸ್ಟೋರೀಸ್. ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಮತದಾನ. ಎಚ್ಡಿಕೆ ಸುರೇಶ್ ಶೋಭಾ ಭವಿಷ್ಯ ಪಣಕ್ಕೆ. ವಯನಾಡಿನಲ್ಲಿ ರಾಹುಲ್ ಗಾಂಧಿಗೆ ಅಗ್ನಿ ಪರೀಕ್ಷೆ. ಬೆಳಿಗ್ಗೆ 7ರಿಂದ ಸಂಜೆ 6ರವರೆಗೆ ಮತದಾನ ಇರುತ್ತೆ. RR ನಗರದಲ್ಲಿ ಅರಸೇನಾ ಪಡೆ ಬಂದಿದೆ. ಇದು ಜಗತ್ತಿನಲ್ಲೇ ಅತ್ಯಂತ ದುಬಾರಿ ಎಲೆಕ್ಷನ್ ಅನ್ನತ್ತೆ ಲೆಕ್ಕಾಚಾರ. ಮುಸ್ಲಿಂ ಮೀಸಲಾತಿ ವಿಚಾರ ಕೆದಕಿದ ಮೋದಿ. ಕರ್ನಾಟಕ ಮಾಡೆಲ್ ಜಾರಿ ಯತ್ನ ಆರೋಪ. ಪ್ರಣಾಳಿಕೆ ಚರ್ಚೆಗೆ ಪ್ರಧಾನಿ ಟೈಮ್ ಕೇಳಿದ ಖರ್ಗೆ. ಮುಸ್ಲಿಂ ಮೀಸಲು ಬಗ್ಗೆ ಸುಪ್ರೀಂಗೆ ಬಿಜೆಪಿಯಿಂದಲೇ ಅಫಿಡವಿಟ್. ಮೋದಿ ಸುಳ್ಳು ಹೇಳ್ತಿದ್ದಾರೆ ಅಂತ ಸಿಎಂ. ಈಸ್ಟ್ ಇಂಡಿಯಾಗೆ ಹೋಲಿಕೆ ಬಿಜೆಪಿ. ಪ್ರಧಾನಿ ಮೋದಿ ರಾಹುಲ್ಗೆ ಆಯೋಗ ನೋಟಿಸ್. ಅಮೇಥಿಯಿಂದಲೂ ಸೋನಿಯಾ ಪುತ್ರ ಸ್ಪರ್ಧೆನ ರಾಮಲಲ್ಲಾ ದರ್ಶನಕ್ಕೆ ಹೋಗ್ತಾರಾ? ಬೆಂಗಳೂರಿನಲ್ಲಿ ಬಿಜೆಪಿ ಮುಖಂಡರು ಸೇರಿ ಹಲವೆಡೆ ಐಟಿ ಶಾಕ್. 5 ಕೋಟಿ ನಗದು, 7 ಕೆಜಿ ಚಿನ್ನ ಪತ್ತೆ. ನಟಿ ಅಮೂಲ್ಯ ಮಾವನ ಮನೆಯಲ್ಲೂ ಶೋಧ. ನೇಹಾ ಕುಟುಂಬಸ್ಥರಿಗೆ ಸಿಎಂ ಸಾಂತ್ವನ. ರಾಜ್ಯದಲ್ಲಿ ಇಂದಿನಿಂದ 5 ದಿನ ಹೀಟ್ ವೇವ್. ಬೆಂಗಳೂರಿನಲ್ಲಿ ಸತತ 4ನೇ ದಿನ ದಾಖಲೆ ತಾಪಮಾನ.